ಬೆಂಗಳೂರಲ್ಲಿ ಮನೆ ಲೀಸ್ಗೆ ಕೊಡೋದಾಗಿ ಲಕ್ಷ ಪಡೆದು ವಂಚಿಸ್ತಾ ಇದ್ದ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಟ್ಯಾನ್ಚನೈಟ್ ರಿಯಾಲಿಟಿ ಇಂಡಿಯಾ ಲಿಮಿಟೆಡ್ ಕಂಪನಿ ಹೆಸರಲ್ಲಿ ಕೋಟಿ ಉಂಡೆನಾಮ ಹಾಕಿದ್ದಾರೆ. ಮನೆ ಫ್ಲಾಟ್ಗಳನ್ನ ಲೀಸ್ಗೆ ಕೊಡೋದಾಗಿ ವಂಚಕರು ಸಾಮಾಜಿಕ ಜಾಲತಾಣ OLX-ನಲ್ಲಿ ಜಾಹೀರಾತು ನೀಡ್ತಿದ್ರು. ಮೊದಲಿಗೆ ಮನೆ ಫ್ಲಾಟ್ಗಳನ್ನ ತೋರಿಸ್ತಾ ಇದ್ರು. ನಂತರ ಲೀಸ್ಗೆ ಅಂತ ಹಣ ಪಡೆದುಕೊಂಡು 1 ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿಸ್ತಾ ಇದ್ರು. ಅಲ್ಲದೆ ಮನೆ ಫ್ಲಾಟ್ಗಳ ಬಾಡಿಗೆ ಕಟ್ತೇನೆ ಅಂತ ಮಾಲೀಕರ ಬಳಿಯೂ ಅಗ್ರಿಮೆಂಟ್ ಮಾಡ್ಕೊಳ್ತಿದ್ರು. 1 ಅಥವಾ 2 ತಿಂಗಳು ಸರಿಯಾಗಿ ಬಾಡಿಗೆ ಕಟ್ತಾ ಇದ್ರು. ಬಳಿಕ ಅಸಲಿ ಆಟ ತೋರಿಸ್ತಾ ಇದ್ರು. ನಂತರ ವಂಚಕ ಸೈಯದ್ ಅಹಮದ್ ಹುಸೇನ್ ಹಾಗೂ ಖಲೀಲ್ ಶರೀಫ್ಗೆ ಕರೆ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡಿಕೊಳ್ಳಲಾಗಿದೆ. ಆರೋಪಿಯ ಮನೆ ಬಳಿ ಹೋದಾಗ ಇದೇ ರೀತಿಯಲ್ಲಿ ವಂಚಿಸಿರುವಂತದ್ದು ಬೆಳಕಿಗೆ ಬಂದಿದೆ. ಸದ್ಯ ಆರೋಪಿಗಳ ವಿರುದ್ಧದ ಬೆಂಗಳೂರಿನ ಅನೇಕ ಪೊಲೀಸ್ ಠಾಣೆಗಳಲ್ಲಿ FIR ದಾಖಲಾಗಿದೆ. ಭೀಮಾ ತೀರದ ಹಂತಕ ಬಾಕಪ್ಪ ಹರಿಜನ ಹತ್ಯೆ ಬೆನ್ನಲ್ಲೇ ಬಾಡಿಗೆ ಗೂಂಡಾಗಳ ಹಾವಳಿ ಜೋರಾಗಿದೆ. ಚಡಚಣಪಟ್ಟಣದ CDPO ಕಚೇರಿಯಲ್ಲಿ ಅಕ್ರಮ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನಿಸಿದ್ರೆ ಕೊಲೆ ಬೆದರಿಕೆ ಹಾಕ್ತಾನೆ ಬಾಡಿಗೆ ಗೂಂಡ. ಮೊಟ್ಟೆ ಕಳ್ಳತನ ಬಗ್ಗೆ ಮಾಹಿತಿ ಹಕ್ಕಿನಡಿ KRS ಪಕ್ಷದ ಮುಖಂಡರು ಮಾಹಿತಿ ಕೇಳಿದ್ರೆ ಅಧಿಕಾರಿಗಳ ಪರ ಬಾಡಿಗೆ ಗೂಂಡಾಗಳು ಬೆದರಿಕೆ ಹಾಕ್ತಿದ್ದಾರೆ. CDPO ಅಧಿಕಾರಿ ಪರ ಸೋಮಶೇಖರ್ ಪಟ್ಟಣಶೆಟ್ಟಿ ಜನ ಸರಿ ಇಲ್ಲ, ಎಂತಹ ಬಾಕಪ್ಪ ಹರಿಜನನನ್ನು ಬಿಟ್ಟಿಲ್ಲ ಅಂತ ಧಮಕಿ ಹಾಕಿದ್ದಾರೆ. ಬೆದರಿಕೆ ಹಾಕುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.